ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಸೂಪರ್ ಆಗಿದ್ದೀನಿ. ಇಷ್ಟು ಬೇಗ ಯಾಕೆ ಎದ್ದಿದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಎಲ್ಲ ಕಂಪ್ಲೀಟ್ ಅಪ್ಡೇಟ್ಸ್ ಇವತ್ತಿನ ವ್ಲಾಗಲ್ಲಿ ಇರುತ್ತೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ್ಯಸ್ ಯೂಶ್ವಲ್ ನಾನು ನಿಮಗೊಂದು ಸೂಪರ್ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡೋಕ್ಕೆ ಬಂದಿದ್ದೀನಿ. ಅದು ಬೇರೆ ಯಾವುದು ಅಲ್ಲ, ಮಮಾ ಅರ್ತ್ ರೈಸ್ ವಾಟರ್ ಡಿವೆ ಆ್ಯಕ್ಟಿವ್ ಸೀರಮ್ ಆ್ಯಂಡ್ ಸನ್ಸ್ಕ್ರೀನ್ ಆ್ಯಂಡ್ ಫೇಸ್ ವಾಶ್. ಆ್ಯಂಡ್ ಈ ಒಂದು ರೈಸ್ ವಾಟರ್ ಡಿವೆ ಆ್ಯಕ್ಟಿವ್ ಸೀರಮ್ ಯೂಸ್ ಮಾಡೋದ್ರ ಮುಖಾಂತರ ನಾನು ಗ್ಲಾಸ್ ಸ್ಕಿನ್ ಚಾಲೆಂಜ್ನ ತೊಗೊಂಡಿದ್ದೀನಿ. ಆ್ಯಂಡ್ ಅದ್ರ ರಿಸಲ್ಟು ನಿಮಗೆ ನಾನು ಇವಾಗ ತೋರಿಸ್ತಾ ಇದ್ದೀನಿ. ನನ್ನ ಡೈಲಿ ರೊಟೀನಲ್ಲಿ ನಾನು ಇದನ್ನು ಹೇಗೆ ಯೂಸ್ ಮಾಡ್ತಿದ್ದೀನಿ ಅಂತ ನಿಮಗೆ ಲೈವ್ ಆಗಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಎವ್ರಿ ಡೇ ನಾನು ರೈಸ್ ಫೇಸ್ ವಾಶಲ್ಲಿ ಫೇಸ್ ವಾಶ್ ಮಾಡಿಕೊಂಡು ಫಸ್ಟ್ ನಾನು ಸಿರಮ್ನ ಅಪ್ಲೈ ಮಾಡ್ತೀನಿ. ಅಂಥ ಗುಡ್ನೆಸ್ ಏನಿದೆ ಈ ಸಿರಮಲ್ಲಿ ಅಂತ ಕೇಳ್ಬೋದು. ನಾನು ಅದರಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಇದೆ ಆ್ಯಂಡ್ ಅದರಿಂದ ಬೆನಿಫಿಟ್ ಏನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಿಗೆ ರೈಸ್ ವಾಟರಿಂದ ನಿಮಗೆಲ್ಲರಿಗೂ ಗೊತ್ತು, ಬ್ರೈಟ್ನೆಸ್ಸಿಗೆ ಆ್ಯಂಡ್ ಇದು ನಮ್ಮ ಗ್ಲಾಸ್ ಸ್ಕಿನ್ ಗ್ಲೋಗೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ನಿಯಾಸಿಯಮೈಡ್. ಸೊ ಇದರಲ್ಲಿ 10% ನಿಯಾಸಿಯಮೈಡ್ ಇದೆ. ಹಾಗಾಗಿ ಇದು ನಮ್ಮ ಡಾರ್ಕ್ ಸ್ಪಾಟ್ನ ರಿಡ್ಯೂಸ್ ಮಾಡುತ್ತೆ ಆ್ಯಂಡ್ ಈವನ್ ಸ್ಕಿನ್ ಟೋನ್ಗೆ ಹೆಲ್ಪ್ ಮಾಡುತ್ತೆ. ನಾವು ಕೊರಿಯನ್ ಸ್ಕಿನ್ ನೋಡ್ತಾ ಇರ್ತೀವಿ. ಸೊ ಅದು ಮೇನ್ ರೀಸನ್ನು ಅವರು ಈ ಒಂದು ರೈಸ್ ವಾಟರ್ ಯೂಸ್ ಮಾಡೋದ್ರಿಂದ. ಹಾಗಾಗಿ ನಮ್ಮ ಸ್ಕಿನ್ನು ಗ್ಲಾಸ್ ಸ್ಕಿನ್ ಗ್ಲೋಗೆ ಬರಬೇಕು ಅಂದರೆ ಈ ಒಂದು ಸಿರಮ್, ಫೇಸ್ ವಾಶ್ ಆ್ಯಂಡ್ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ನೋಡ್ಬೋದು. ಸಿರಮ್ ಅಪ್ಲೈ ಮಾಡಿ ಅದು ಸ್ಕಿನ್ಗೆ ಅಬ್ಸರ್ವ್ ಆಗಿದ ತಕ್ಷಣ ನೆಕ್ಸ್ಟ್ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಸೊ ಈ ಸನ್ಸ್ಕ್ರೀನು 50 SPF ಆ್ಯಂಡ್ PA+++ ಇರೋದ್ರಿಂದ UV ಪ್ರೊಟೆಕ್ಷನ್ ಮಾಡುತ್ತೆ. ಆ್ಯಂಡ್ ಈ ಎಲ್ಲ ಪ್ರಾಡಕ್ಟ್ಗಳು ಮೇಡ್ ಸೇಫ್ ಸರ್ಟಿಫೈಡ್ ಆ್ಯಂಡ್ ಸೇಫ್ ಫಾರ್ ಎವ್ರಿಡೇ ಯೂಸರ್ಸ್. ನಾನು ಗ್ಲಾಸ್ ಸ್ಕಿನ್ ಚಾಲೆಂಜ್ ತೊಗೊಂಡಿರೋ ಕಾರಣ ನಾನು ಎವ್ರಿಡೇ ಇದೇ ಒಂದು ರೊಟೀನ್ನ ಫಾಲೋ ಮಾಡ್ತಾ ಇದ್ದೀನಿ, ಇದೇ ಸ್ಕಿನ್ ಕೇರ್ ರೊಟೀನ್ ಫಾಲೋ ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ, ನನ್ನ ಸ್ಕಿನ್ ಬೆಟರ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ನಾನು ನಿಮಗೆಲ್ಲರಿಗೂ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಒಂದು ಮ್ಯಾಟ್ ಫಿನಿಶ್ ಆಗಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ನಾನ್ ಸ್ಟಿಕ್ಗೆ ಕೂಡ ಎಲ್ಲ ಕ್ರೀಮ್ಗಳು ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ನೋಡ್ಬೋದು ಎಷ್ಟು ಫೇಸ್ ಕ್ಲಿಯರ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನಾನೊಂದು ಲಿಪ್ಸ್ಟಿಕ್, ಐಲೈನರ್ ಅಷ್ಟೇ ನಾನು ಅಪ್ಲೈ ಮಾಡಿರೋದು, ಇನ್ನೇನು ಇಲ್ಲ. ಸನ್ಸ್ಕ್ರೀನ್ ಎಷ್ಟು ಚೇಂಜಸ್ನ ಕೊಡುತ್ತೆ ನೀವೇ ನೋಡ್ಬೋದು. ಆ್ಯಂಡ್ ಇವಾಗ ಅಂದರೆ ಮಾನ್ಸೂನು, ಇವಾಗ ಏನು ಬಿಸಿಲಿರಲ್ಲ ಅಂತ ಅಂದ್ಕೊಂಡು ನೀವೇನಾದ್ರು ಸನ್ಸ್ಕ್ರೀನ್ನ ಸ್ಕಿಪ್ ಮಾಡಿದ್ರೆ ಅದು ನಿಮಗೇನೆ ಪ್ರಾಬ್ಲಮ್ ಆಗೋದು. ಸೊ ಈ ಬ್ಯೂಟಿಫುಲ್ ಮಮಾ ಅರ್ತ್ ರೈಸ್ ವಾಟರ್ ಡಿವೆ ಸನ್ಸ್ಕ್ರೀನ್ನ ಯೂಸ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ನೋಡ್ಬೋದು ನಿಮಗೆ ಸಿರಮ್ ಮೇಲೆ ನಾನು ಅಪ್ಲೈ ಮಾಡಿದಾಗ ಎಷ್ಟು ಡಿಫ್ರೆಂಟ್ ಲುಕ್ ಕೊಡ್ತಾ ಇದೆ ಅಂತ ಅಂದ್ಬಿಟ್ಟು ನನಗಂತೂ ತುಂಬ ಇಷ್ಟ ಆಯಿತು. ಹಾಗಾಗಿ ನಿಮಗೆ ನಾನು ಮಸ್ಟ್ ಇದನ್ನು ಸಜೆಸ್ಟ್ ಮಾಡ್ತೀನಿ, ಸಿರಮ್ ಆ್ಯಂಡ್ ಸನ್ಸ್ಕ್ರೀನ್ನ. ಸೊ ಈ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ಸ್ ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂತಂದರೆ ಮಮಾ ಅರ್ತ್ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿ ನೀವು 20% ಡಿಸ್ಕೌಂಟ್ ಪಡಿಬೋದು. ಸೊ ನನ್ನ ಒಂದು ಕೂಪನ್ ಕೋಡ್ 12024 ಅಂತ ನಾನು ಸ್ಕ್ರೀನ್ ಮೇಲೂ ಮೆನ್ಷನ್ ಮಾಡಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಮೆನ್ಷನ್ ಮಾಡಿರ್ತೀನಿ. ಸೊ ಮರಿದಲ್ಲೇ ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿ ನೀವು 20% ಡಿಸ್ಕೌಂಟ್ ಪಡಿಬೋದು. ಆ್ಯಂಡ್ ಈ ಒಂದು ಮಮಾ ಅರ್ತ್ ಪ್ರಾಡಕ್ಟ್ ಓನ್ಲಿ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪ್ ಅಷ್ಟೇ ಅಲ್ಲ, ಫ್ಲಿಪ್ಕಾರ್ಟ್, ನೈಕಾ, ಅಮೆಝಾನ್ ಅಂತ ಎಲ್ಲ ಶಾಪಿಂಗ್ ಆ್ಯಪ್ಗಳಲ್ಲಿ ಸಿಗುತ್ತೆ. ಆ್ಯಂಡ್ ಶಾಪಿಂಗ್ ಆ್ಯಪ್ಗಳಷ್ಟೇ ಅಲ್ಲ, ನಮ್ಮ ನಿಯರ್ ಬೈ ಸ್ಟೋರ್ಗಳಲ್ಲಿ ಸಿಗುತ್ತೆ. ಸೊ ನಿಮ್ಮ ನಿಯರ್ ಬೈ ಸ್ಟೋರ್ಗಳಲ್ಲಿ ವಿಸಿಟ್ ಮಾಡಿ ನೀವು ಮಮಾ ಅರ್ತ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಫ್ರೆಂಡ್ಸ್, ಮಮಾ ಅರ್ತ್ ಅವರು ನಿಮ್ಮ ಒಂದು ಫೀಡ್ಬ್ಯಾಕಿಗೆ ವೆಯ್ಟ್ ಮಾಡ್ತಿರ್ತಾರೆ. ನೀವು ಪ್ರಾಡಕ್ಟ್ನ ಯೂಸ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಒಂದು ಶೇರ್ ಮಾಡಿಕೊಂಡ್ರೆ, ಏನಾದ್ರು ಪ್ರಾಡಕ್ಟ್ ಕ್ವಾಲಿಟಿ ಚೇಂಜ್ ಮಾಡೋದಿದ್ರೆ ಅವರು ಯಾವಾಗಲೂ ಇನೋವೇಟಿವ್ ಆಗಿ ರಿಸರ್ಚ್ ಮೂಲಕ ಪ್ರಾಡಕ್ಟ್ ಕ್ವಾಲಿಟಿ ಅವರು ಇಂಪ್ರೂವ್ ಮಾಡ್ತಿರ್ತಾರೆ. ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮಿಸ್ ಮಾಡ್ದಲೇ ಹೋಗಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಆ್ಯಂಡ್ ಫೀಡ್ಬ್ಯಾಕ್ ಕೊಡೋದನ್ನ ಮರಿಬೇಡಿ. ಆ್ಯಂಡ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಹೇಳಿದ್ದೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಹೇಳ್ತೀನಿ ಅಂತ. ಮೇ ಬಿ ತಮ್ಲೈನಲ್ಲಿ ಹಾಕಿರ್ತೀನಿ, ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಬಟ್ ನಾನು ಇವಾಗ ರಿವೀಲ್ ಮಾಡ್ತೀನಿ. ಅದಕ್ಕೂ ಮುಂಚೆ ನನ್ನ ಒಂದು ಔಟ್ಫಿಟ್ ತೋರಿಸ್ತಾ ಇದ್ದೀನಿ. ಸೊ ಇದು ನಾನು ನಿಮಗೆ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಚಿಕ್ಕಪೇಟೆಗೆ ನಾನು ಎಲ್ಲ ಹೋದಾಗ ತೊಗೊಂಡಿದ್ದು. ಇದು ಅಂದರೆ ಶಾಪ್ ನೇಮ್ ಗೊತ್ತಿಲ್ಲ, ಆನ್ಲೈನ್ ಆಗಿದ್ರೆ ಲಿಂಕ್ ಶೇರ್ ಮಾಡ್ತಿದ್ದೆ. ಬಟ್ ಇದು ಆಫ್ಲೈನ್ ಶಾಪಲ್ಲಿ ತೊಗೊಂಡಿರೋದು, ಹಾಗಾಗಿ ಲಿಂಕ್ ಕೊಡೋಕ್ಕಾಗಲ್ಲ. ಆ್ಯಂಡ್ ಶಾಪ್ ನೇಮು ಗೊತ್ತಿಲ್ಲ, ಸಾರಿ. ನೆಕ್ಸ್ಟ್ ಟೈಮ್ ಹೋದರೆ ನಿಜ ನಾನು ನಿಮಗೆ ಅಡ್ರೆಸ್ ಹೇಳ್ತೀನಿ. ಆ್ಯಂಡ್ ತುಂಬ ಲಿಂಕ್ಸ್ಗಳು ನಿಮ್ಮ ಹತ್ರ ಶೇರ್ ಮಾಡೋದಿದೆ, ಸ್ವಲ್ಪ ಟೈಮ್ ಕೊಡಿ ನನಗೆ. ಅದರದ್ದೇ ಒಂದು ವ್ಲಾಗ್ ಮಾಡಿ ನೀವು ಕೇಳಿರುವಂತಹ ಎಲ್ಲ ಪ್ರಾಡಕ್ಟ್ಗಳು ಆ್ಯಂಡ್ ಡ್ರೆಸ್ಗಳು ಲಿಂಕ್ಗಳನ್ನ ನಾನು ನನ್ನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ.
ಸೊ ಫ್ರೆಂಡ್ಸ್, ಇಷ್ಟು ಅರ್ಲಿ ಮಾರ್ನಿಂಗಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಆ್ಯಕ್ಚುಲಿ ನಾನು ಇದನ್ನು ರಿವೀಲ್ ಮಾಡಿರಲಿಲ್ಲ. ಬರುವ ವ್ಲಾಗಲ್ಲೂ ಅಷ್ಟೇ, ಜಸ್ಟ್ 2 ಡೇಸ್ ಇರ್ತೀವಿ ಆ್ಯಂಡ್ ಎಲ್ಲೋ ಹೋಗೋ ಪ್ಲ್ಯಾನ್ ಇದೆ, ಹೇಳ್ತೀನಿ ಅಂತ ಹೇಳಿದೆ ಅಷ್ಟೇ. ಬಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ, ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಅಂತ ನಿಮ್ಮ ಹತ್ರ ನಾನು ರಿವೀಲ್ ಮಾಡಿರಲಿಲ್ಲ. ಸೊ ಇವಾಗ ಹೇಳ್ತಾ ಇದ್ದೀನಿ. ಮದುವೆ ಆಗಿ ಇವಾಗ 4 ಮಂತ್ಸ್ ಆಗ್ತಾ ಬಂತು. ಸೊ ಇವಾಗ ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಯೂಶ್ವಲಿ ಮದುವೆ ಆಗಿದ್ದು ನೆಕ್ಸ್ಟ್ ವೀಕ್ ಅವರು 2-3 ಡೇಸಿಗೆ ಮನೆ ದೇವ್ರುಗಳಿಗೆ ಹೋಗ್ತಾರಲ್ಲ. ಬಟ್ ನಾವು ಹೋಗೋಕ್ಕಾಗಲಿಲ್ಲ, ಕಾರಣಾಂತರದಿಂದ ಲೀವ್ಸ್ ಇರಲಿಲ್ಲ, ಅದು ಇದು ಮಧ್ಯದಲ್ಲಿ ದರ್ಶನ್ ಮದುವೆ ಅದು ಇದು ಅಂತ ಅಂದ್ಕೊಂಡು ನಮಗೆ ತುಂಬ ರೀಸನ್ ಇತ್ತು ಹೋಗೋಕ್ಕಾಗ್ದಲೇ ಇರೋದಕ್ಕೆ. ಹಾಗಾಗಿ ಹೋಗಿರಲಿಲ್ಲ. ಇನ್ನು ಗಂಡನ ಮನೆ ಕಡೆ ಮನೆ ದೇವರಿಗೆ, ದೇವರ ಮನೆ ನಾವು ಹೋಗಿದ್ವಿ, ಅದ್ರದ್ದೆಲ್ಲ ವ್ಲಾಗ್ ಶೇರ್ ಮಾಡಿದ್ದೀನಿ. ಸೊ ಇದು ಹೋಗ್ಬೇಕಂದಾಗಲೆಲ್ಲ ಏನಾದರೂ ಒಂದು ಆಗ್ತಾಯಿತ್ತು. ನೆಕ್ಸ್ಟು ಇನ್ನೇನು ದರ್ಶನ್ ಮದುವೆ ಆಗುತ್ತೆ, ಇಬ್ಬರು ಜೋಡಿಗಳು ಆವಾಗಲೇ ಹೋಗೋಣ ಅಂತ ಡಿಸೈಡ್ ಆಗಿ ಸುಮ್ಮನೆ ಆಗಿದ್ವಿ. ಹಾಗಾಗಿ ಈಗ ದರ್ಶನ್ ಮದುವೆ ಆಗಿರೋದ್ರಿಂದ ನಾನು ಅಂದರೆ ನಮ್ಮ ಜೋಡಿ ಮತ್ತು ದರ್ಶನ್, ಪುಟ್ಟಪ್ಪ ಇಷ್ಟು ಜನ ನಾವು ಹೊರಟ್ವಿ ದೇವಸ್ಥಾನಕ್ಕೆ. ಆ್ಯಂಡ್ ಪಾಪ ಅಪ್ಪನೂ ಇನ್ನೇನು ರಿಟರ್ನ್, ಯಾಕಂದರೆ ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೇ ಬೆಂಗಳೂರಿಗೆ ಹೋಗೋ ಪ್ಲ್ಯಾನ್ ಇತ್ತು, ಮತ್ತೆ ಬರಲ್ಲ ಅಂತ ಅಂದ್ಕೊಂಡು ಅಪ್ಪನೂ ಅಷ್ಟು ಬೇಗ ಎದ್ದು ಅವರು ನಮ್ಗೆ ಕಳ್ಸೋಕೆ ಬಂದರು. ಇನ್ನು ಅತ್ತಮ್ಮ ಇರಲಿಲ್ಲ. ನಾನು ಅದೇ ಪ್ರೀವಿಯಸ್ ವ್ಲಾಗಲ್ಲಿ ಶೇರ್ ಮಾಡಿದ್ನಲ್ಲ, ಮನೆ ಗೃಹ ಪ್ರವೇಶ ಇತ್ತು ಅಂತ, ಅದ್ರದ್ದು ಏನೇನೋ ಅರ್ಲಿ ಮಾರ್ನಿಂಗ್ ಪೂಜೆಗಳಿರುತ್ತಲ್ಲ, ಅದಕ್ಕೆ ಅತ್ತಮ್ಮ ಹೋಗಿದ್ದರು. ಹಾಗಾಗಿ ನೈಟೇ ಎಲ್ಲ ಮಾತಾಡಿಸ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ನಾವು ಎದ್ದೇಳೋಕ್ಕಿಂತ ಮುಂಚೆನೇ ಅತ್ತಮ್ಮ ಹೋಗಿಬಿಟ್ಟಿದ್ರು, ಪೂಜೆ ಎಲ್ಲ ಇದೆ ಅಂತ. ಹಾಗಾಗಿ ಅಪ್ಪ ಒಬ್ಬರು ಕಳಿಸ್ಕೊಟ್ರು. ಎಷ್ಟು ಮಿಸ್ಟಿತ್ತು ಅಂದರೆ, ಆಮೇಲೆ ಅಷ್ಟು ಅರ್ಲಿ ಮಾರ್ನಿಂಗ್ ಎದ್ದು ಬೇರೆ ಅಭ್ಯಾಸ ಇರಲ್ವ, ನನಗಂತೂ ನಿದ್ರೆ ಅಂದರೆ ನಿದ್ರೆ. ಬಟ್ ದೇವ್ರ ಪೂಜೆಗೆ ದೇವಸ್ಥಾನಕ್ಕೆ ಹೋಗ್ತಿರೋದ್ರಿಂದ ನಾನು ಎಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡೆ. ಬಟ್ ನಮ್ಮ ನಿವಿ ಅಂದರೆ ಒಂದು ಟೈಮಿಂಗ್ಸ್, ಅವ್ರು ಈ ಟೈಮಲ್ಲಿ ಎದ್ದೇಳಬೇಕು, ಹಿಂಗೆ ಹೋಗಬೇಕು ಅಂತಂದರೆ ಅವರು ಕಂಡೀಷನ್ ಆಗಿ ಅದೇ ಥರನೇ ಇರ್ತಾರೆ. ಹಾಗಾಗಿ ಬಟ್ ನಾನು ನಿವಿಗೆಲ್ಲಿ ನಿದ್ರೆ, ಪಾಪ ಅರ್ಲಿ ಮಾರ್ನಿಂಗು ಸುಮ್ಮನೆ ನಾನು ಮಲ್ಕೊಂಡು ಒಬ್ಬರನ್ನೇ ಬಿಟ್ಟರೆ ಅವ್ರಿಗೆ ಮತ್ತೆ ಬೋರ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಮಲಗಲಿಲ್ಲ. ಬಟ್ ಮಿಡಲಲ್ಲೆಲ್ಲೋ 1 ಅವರ್ ಮಲ್ಕೊಂಡ್ಬಿಟ್ಟೆ ಹಾಸನ ಹತ್ರ. ಇಲ್ಲಿಂದ ನಾವು ಒಂದು 6:30 ಅನ್ನಂಗೆ ಮನೆಯಿಂದ ಹೊರಟ್ವಿ. ಸೊ ಫ್ರೆಂಡ್ಸ್, ಮಾರ್ನಿಂಗ್ ಇನ್ನೂ ಮಿಸ್ಟ್ ಹಾಗೆ ನೋಡ್ಬೋದು. ಲಿಟ್ರಲಿ ನಿದ್ರೆ ಬರ್ತಾ ಇದೆ. ಆದರೂ ಪಾಪ ನೀವೇ ಒಬ್ಬರೇ ಕಂಪ್ನಿ ಕೊಡೋಣ ಅಂತ ಮಲಗಿಲ್ಲ. ಅರ್ಲಿ ಮಾರ್ನಿಂಗ್ ಎದ್ದು ಮಾತ್ರ ಎಲ್ಲೂ ಹೋಗೋಕ್ಕಾಗಲ್ಲ. ಬೇಕಿದ್ರೆ ನೈಟ್ ಜರ್ನಿ ಮಾಡಿಬಿಡೋಣ. ಅರ್ಲಿ ಮಾರ್ನಿಂಗ್ ಎದ್ದೇಳಕ್ಕೆ ಬೇಜಾರಷ್ಟೇ, ಜರ್ನಿ ಮಾಡೋಕ್ಕಾಗಲ್ಲ. ಆ್ಯಂಡ್ ಫಸ್ಟ್ ಟೈಮು ನಮ್ಮ ಅಪ್ಪ ತಾತ ಅವರ ಹುಟ್ಟೂರು. ಸೊ ಅಲ್ಲಿಗೆ ನೀವಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮೇ ಬಿ ಇವರೆಲ್ಲ ಆ ಕಡೆ ಸೈಡ್ ಹೋಗಿರಲ್ಲ ಅಂತ ಅನ್ಕೊತೀನಿ. ಹೋಗಿದ್ರ ನೀವು? ಹೋಗಿಲ್ಲಲ್ಲ, ಫಸ್ಟ್ ಟೈಮಾ? ನೋಡೋಣ ಹೇಗೆ ಇರುತ್ತೆ. ಸೊ ನಾವೊಂದು 3:30 ಗಂಟೆ ಆಗ್ಬೋದು ಜರ್ನಿ ಅಂತ ಅಂದ್ಕೊಂಡು ಇಷ್ಟೊತ್ತಿಗೆ ಹೊರಟ್ವಿ. ಮತ್ತು ಅಲ್ಲಿಂದ ಭದ್ರಾವತಿಯಿಂದ ಪುಟ್ಟಪ್ಪ, ದರ್ಶನ್, ಚಂದನ ಮತ್ತು ಭುವನ್ನು ಮತ್ತು ಇನ್ನೊಬ್ಬರು ಪಾಪಿ ಆಂಟಿ, ಇಷ್ಟು ಜನ ಬರ್ತಾರೆ ಅನ್ನಂಗಾಯಿತು. ಇನ್ನು ನಮ್ಮನೆಯಿಂದ ಅಪ್ಪ ಅಮ್ಮ ಇಬ್ಬರು ಕ್ಯಾನ್ಸಲ್ ಆಯಿತು. ಇಲ್ಲ ಅಂದರೆ ಹೊರಟಿದ್ರು ಅವರು, ಬಟ್ ಗೊತ್ತಲ್ಲ ಲೇಡೀಸ್ ಪ್ರಾಬ್ಲಮ್. ಸೊ ಅಮ್ಮ ಬರಂಗಿರಲಿಲ್ಲ, ಹಾಗಾಗಿ ಅಮ್ಮ ಉಳ್ಕೊಂಡ್ರು. ಇನ್ನು ಅಪ್ಪ ಒಬ್ಬರಿಗೆ ಬೇಡ, ಮತ್ತು ಯಾಕಂದರೆ ಪುಟ್ಟಪ್ಪನೇ ಬಂದಿದ್ರು. ಅವರಿಗೆ ಊರಿಂದು ಏನಿದೆ ಮಂಡ್ಯದಲ್ಲಿ ದೇವಸ್ಥಾನದಿಂದ ಇರೋದು, ಆ ಪುರೋಹಿತರಿಂದ ಹಿಡ್ದು ರಿಲೇಷನ್ಸ್ ಅಂದರೆ ಏನೇನು ರಿಲೇಟಿವ್ಸ್ ಇದ್ದಾರೆ ಎಲ್ಲದ್ರದ್ದು ಪುಟ್ಟಪ್ಪಂಗೆ ಜಾಸ್ತಿ ಗೊತ್ತಿರೋದು. ಹಾಗಾಗಿ ಅಪ್ಪ ಒಬ್ಬರು ಸಾಕು ಬಿಡಿ, ಅವ್ರು ಇದ್ದಾರಲ್ಲ ನಮಗೆಲ್ಲ ಗೈಡ್ ಮಾಡೋಕ್ಕೆ. ಹಂಗಾಗಿ ಬೇಡ ಬಿಡಿ, ಇನ್ನೊಂದು ಸರಿ ಇಲ್ಲ, ಫುಲ್ ಅಣ್ಣ ನಾವು ನೀವು ಎಲ್ಲರೂ ಒಂದು ಫ್ಯಾಮಿಲಿ ಫುಲ್ಲು ಹೋಗೋಣ ಇನ್ನೊಂದು ಸರಿ ಅಂತ ಅಂದ್ಕೊಂಡು ನಾನು ಮತ್ತೆ ಅಪ್ಪ ಒಬ್ಬರೇ ಏನಕ್ಕೆ ಅಂದ್ಕೊಂಡು ಬೇಡ ಅಂತ ಅಂದೆ. ಸೊ ಹೀಗೆ ಆನ್ ದಿ ವೇ ಹಾಸನ ಹತ್ರ ಬರುತ್ತಿದ್ದು ಒಂದು ರೆಸ್ಟೋರೆಂಟಿಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು, ಬಟ್ ಏನು ಬ್ರೇಕ್ಫಾಸ್ಟ್ ತಿನ್ನಂಗಿರಲಿಲ್ಲ. ಯಾಕಂದರೆ ಪೂಜೆ ಮುಗಿಯೋ ತನಕ ಏನೂ ತಿನ್ನಂಗಿಲ್ಲ ಅಂತ ಪುಟ್ಟಪ್ಪ ಮೊದಲೇ ಕಂಡೀಷನ್ ಆಗಿ ಹೇಳಿದರು. ಹಾಗಾಗಿ ಏನೂ ತಿನ್ನಲಿಲ್ಲ. ಒಂದು ಕಾಫಿ ಕುಟ್ಕೊಂಡು ಸ್ವಲ್ಪ, ಯಾಕಂದರೆ ನಿದ್ದೆ ಮೂಡಿ ಇರುತ್ತಲ್ವ, ಹಾಗಾಗಿ ಒಂದು ಕಾಫಿ ಕುಟ್ಕೊಂಡು ಹೊರಟ್ವಿ. ಆ್ಯಂಡ್ ನಮಗೆ ರೂಟ್ ಅಷ್ಟು ಗೊತ್ತಿರಲಿಲ್ಲ, ಯಾಕಂದರೆ ನಾವು ಯಾವಾಗಲೂ ಹೋಗೋದು ಬೇರೆ, ಅಂದರೆ ಅರಸೀಕೆರೆ, ಚನ್ನರಾಯಪಟ್ಟಣ ಆ ಥರ ಬರುತ್ತಲ್ಲ. ಅಂದರೆ ನನಗೆ ನಮ್ಮ ಮನೆಯಿಂದ ಹೋಗಿ ಗೊತ್ತು, ಇನ್ನು ನೀವಿಗೋವರೆಗೂ ಅಲ್ಲಿಗೆ ಊರಿಗೆ ಹೋಗಿ ಗೊತ್ತಿಲ್ಲ, ಅಂದರೆ ಮಂಡ್ಯಾಗೆಲ್ಲ. ಸೊ ಹಾಗಾಗಿ ಒಂದು ಹೈವೇ ತನಕ ಮಾಮೂಲಿ ಹೋದ್ವಿ. ಅಲ್ಲಿಂದ ಮತ್ತೆ ಗೂಗಲ್ ಮ್ಯಾಪ್ ನೋಡಿಕೊಂಡು ಹೊರಟ್ವಿ. ಅದು ಸ್ವಲ್ಪ ಹಳ್ಳಿ ಒಳಗಡೆ ರೋಡು ಅದು ಇದು ಅಂತೆಲ್ಲ ಒಳಗಡೆ ಕರ್ಕೊಂಡೋಗಿ ಕೊನೆಗೆ ನಾವು
ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ ಮುಂದೆ ನಿಂತ್ಕೊಂಡ್ವಿ. ಆಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ಪುಟ್ಟಪ್ಪಗೆ ಕಾಲ್ ಮಾಡಿದ್ವಿ, ಇಲ್ಲಿದ್ದೀವಿ ಅಂತ ಅಂದ್ಬಿಟ್ಟು. ಆಮೇಲೆ ಅವರು ಓಕೆ ಅಲ್ಲೇ ಇರಿ, ನಾವು ಸ್ವಲ್ಪ ಎಲ್ಲ ಪೂಜೆ ಸಾಮಾನೆಲ್ಲ ತೊಗೊತಿದ್ದೀವಿ, ಅದಾಗಿದ ತಕ್ಷಣ ಹೇಳ್ತೀವಿ, ಆಮೇಲೆ ಬನ್ನಿ ಅಂತ ಹೇಳಿದ್ರಿ. ಸೊ ಭುವನ್ ಡ್ರೈವಿಂಗ್ ಮಾಡ್ತಿರೋದ್ರಿಂದ ಅವನು ಲೊಕೇಶನ್ ಕಳಿಸ್ತಾ ಅಲ್ಲಿಂದ ಇಬ್ಬರು ಸೇರಿ ಅಂದರೆ ಅಲ್ಲಿ ಮೀಟಾಗಿ ನೆಕ್ಸ್ಟ್ ಹೊರಟ್ವಿ. ಏನ ನಾವಂತೂ ತಕ್ಕ ಮಟ್ಟಿಗಂತೂ ಫುಲ್ ಆರಾಮಾಗಿ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಸೊ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಪಾಪ ಭುವನ್ ಏನಾದ್ರು ಹೊಟ್ಟೆ ಹಶು ಆಗ್ತಿದೆ, ಏನಾದ್ರು ತಿನ್ನಬೇಕು, ಜ್ಯೂಸ್ ಕುಡಿಬೇಕು ಅಂತಿದ್ದ. ಹಾಗಾಗಿ ಒಂದು ಕಡೆ ಸ್ಟಾಪ್ ಕೊಟ್ಟು ಅವ್ರು ಅದೇ ಸ್ನ್ಯಾಕ್ಸ್ ಥರ ಏನೋ ಕೇಕ್ ಎಲ್ಲ ತಿಂದ ಭುವನ್ನು. ನಾವು ಸ್ವಲ್ಪ ಜ್ಯೂಸ್ ಕುಡಿದ್ವಿ ಅಷ್ಟೇ. ಹಾಗೆ ಚಂದನ ಮಾತಾಡ್ಸಿರ್ಲಿಲ್ವಲ್ಲ, ಮಾತಾಡ್ಸ್ಕೊಂಡು ಹೊರಟ್ವಿ. ತಿನ್ನಂಗಿಲ್ಲ, ಕೇಕಿಗೆ ಮೊಟ್ಟೆ ಹಾಕಿರ್ತಾರೆ. ಹೊಟ್ಟೆಗೆ ಏನು ತಿನ್ನಂಗಿಲ್ಲ ಪೂಜೆಗೆ ಅವ್ರಿಗೂ. ಪಾಪ ದರ್ಶನ್ಗೂ ಹೊಟ್ಟೆ ಹಶು ಆಗಿ ಅವನು ತಿನ್ನಬೇಕು ಅಂತಿದ್ದ. ಅದಕ್ಕೆ ಪುಟ್ಟಪ್ಪ ವಾರ್ನಿಂಗ್ ಮಾಡ್ತಿದ್ರು, ಪೂಜೆ ಆಗೋ ತನಕ ತಿನ್ನಂಗಿಲ್ಲ ಅಂತ. ಸೊ ಹಿಂಗೆ ಸ್ವಲ್ಪ ಇಬ್ರದ್ದು ಕಾಲು ಎಳ್ಕೊಂಡು ಹೊರಟ್ವಿ. ದೇವಸ್ಥಾನ ರೀಚ್ ಆಗೋಷ್ಟ್ರಲ್ಲಿ ಒಂದು 11 ಆಗಿತ್ತು. ನಮ್ಮ ಮನೆ ದೇವ್ರ ಹೆಸರು ಹಳ್ಳಿಕೇಶ್ವರ ಅಂತ. ಇದು ಅಂದರೆ ಭಾನುವಾರನೇ ವಾರ ಇರೋದ್ರಿಂದ ಇಲ್ಲಿ ಮಧ್ಯಾಹ್ನ ತನಕನೂ ಪೂಜೆ ನಡೀತಾ ಇರುತ್ತೆ. ಹಾಗಾಗಿ ಲೇಟ್ ಆದರೆ ಹೆಂಗಪ್ಪ ಅನ್ನೋದೊಂದು ಭಯ ಇರಲಿಲ್ಲ. ಆಮೇಲೆ ಅವ್ರ ಪುರೋಹಿತರು ಏನಿದ್ದಾರೆ ಅವ್ರ ನಂಬರ್ ಇರೋದ್ರಿಂದ ನಾವು ಕಾಂಟ್ಯಾಕ್ಟಲ್ಲಿ ಇದ್ವಿ, ಇಷ್ಟೊತ್ತಿಗೆಲ್ಲ ಬರ್ತೀವಿ ಅಂತ ಹೇಳಿದ್ವಿ. ಸೊ ಹಾಗಾಗಿ ಭಯ ಇರಲಿಲ್ಲ ಲೇಟಾಗಿ ಹೋದ್ರೂ. ಕೊಡ್ತಾ ಇದೆಯಾ ಅದರಲ್ಲಿ 2000 ದುಡ್ಡು ಅಮ್ಮ ಪಂಚಮ್ಮಗೆ ಅನ್ನ ಜೋಡಿಸ್ಕೊಳ್ಳೋಣ. ಪಂಚಶೀಲಕ್ಕೆ ಇದು ಬೇಡ, ಸೀರೆ ಬೇಡ, ಸೀರೆ ಅಲ್ಲಿಗೆ ಬಳೆ ಇರೋದಿದೆ, ಮೂರು ದೇವರಿಗೆ ಒಂದು ಸುಸ್ತಾಗ್ಬಿಟ್ಟಿದೆ ಚಂದನ. ಸೊ ನಾನು ಮೊದಲೇ ಹೇಳಿದ್ದೆ ಅಂದರೆ ಪುಟ್ಟಪ್ಪಗೆ ಗೊತ್ತು ಅಂತ. ಶಿಲ್ಪಾಗೂ ಅಷ್ಟೇ ಫಸ್ಟು ಮನೆ ದೇವ್ರಿಗೆ ಕರ್ಕೊಂಡೋಗಿ ಪುಟ್ಟಪ್ಪನೇ ಪೂಜೆ ಮಾಡಿಸ್ಕೊಂಡು ಕರ್ಕೊಬಂದಿದ್ದು. ಹಾಗಾಗಿ ನಮ್ಮ ಮನೇಲಿ ಎಲ್ಲ ಹೆಣ್ಮಕ್ಳಿಗೂ ಪುಟ್ಟಪ್ಪನೇ ಮನೆ ದೇವ್ರಿಗೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದು. ಹಾಗಾಗಿ ಅದೇ ಅಲ್ಲೆಲ್ಲ ಪುರೋಹಿತರಿಗೆ ಹೇಳ್ತಾ ಇದ್ರು ಹಿಂಗೆ ಹೊಸ ಜೋಡಿ ಇಬ್ಬರದ್ದು ಹಂಗೆ ಅಂತೆಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ನಾನು ಸ್ಯಾರಿ ತೊಗೊಬಂದಿದ್ದೆ ಬೆಂಗಳೂರಿಂದ, ಸ್ಯಾರಿ ಉಟ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ ಅಂತ. ಬಟ್ ಏನಂದರೆ ಗೊತ್ತು ಇವಾಗ ನಾನು ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಅಂತ. ಹಾಗಾಗಿ ನನಗೆ ಅದು ಬ್ಲೌಸ್ ಇಡ್ಸ್ಲೇ ಇಲ್ಲ. ಹಾಗಾಗಿ ಅನಿವಾರ್ಯವಾಗಿ ನಾನು ಚೂಡಿ ಹಾಕೋಬೇಕಾಯಿತು. ನನಗೆ ಗೊತ್ತು ನನಗೆ ನೆಕ್ಸ್ಟ್ ಕಮೆಂಟು ಎಲ್ಲರದ್ದು ಅದೇ ಇರುತ್ತಂತ. ರಿಯಲಿ ಇದು ಬೇಕು ಅಂತ ಮಾಡಿದ್ದಲ್ಲ, ನಾನು ಉಟ್ಕೋಬೇಕಂತಲೇ ಆಸೆಯಿಂದ ಇದ್ದೆ. ಎಲ್ಲ ತೊಗೊಂಡಿದ್ದೆ, ಬಟ್ ಹಾಕೋ ಟೈಮಲ್ಲಿ ಈಗ ಆಯಿತು. ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್ ಅಂದ್ಕೊಂಡು ಸುಮ್ಮನಾದೆ. ಚಂದನ ನಮಶ್ಯ ಪ್ರತಿಮೋ ನಮಃ ವೇಣುಗೋಪಾಲ ನಮಶ್ಯ ಚಹಾ ಕುರುಬಶ್ಯ
ಫ್ರೆಂಡ್ಸ್, ಒಂದೇ ಕಡೆ 3 ದೇವಸ್ಥಾನ ಇದೆ. ಅಂದರೆ ಹಳ್ಳಿಕೇಶ್ವರ ದೇವಸ್ಥಾನ ಪಕ್ಕನೇ ಹೆಣ್ಣು ದೇವ್ರ ದೇವಸ್ಥಾನನೂ ಇದೆ. ಒಂದು ಮಂಚಮ್ಮ, ಇನ್ನೊಂದು ಹೊಂಬಾಳಮ್ಮ ಅಂತ. ಸೊ ಅಲ್ಲೂ ನಾವು ಪೂಜೆ ಮಾಡಿಸಿದ್ವಿ. निरञ्जननामधेयस्य चान्दिनीनाम्न्यः सोमण्णनामधेयस्य ललितानाम्न्यः चन्दन्नामधेयस्य प्रतिमानाम्न्यः वेणुगोपालनामधेयस्य सह कुटुम्बस्य सह परिवार ॐ ऐं ह्रीं श्रीं दुर्गाय नमः शान्त्यै नमः परित्राणापराधिने नारायणे नमोस्तुते रुद्राय देवेभ्यो मनस्संकल्पस्लिति आचरिता पूजा फलसंपूर्णा सिद्धि सर्वमेव तेनाप्नोति सर्वं वेदि ಫ್ರೆಂಡ್ಸ್ ಎಲ್ಲ ನನಗೆ ಆಡ್ಕೊಂತಿದ್ದಾರೆ. 4 ಜನ ನನ್ನ ಆಡ್ಕೊತಿದ್ದಾರೆ. 60 kg ಆದ್ರೆ ಇನ್ನೊಂದ್ಸಲ ದೇವಸ್ಥಾನಕ್ಕೆ ಬರ್ತಾಳಂತೆ, ಬೇಡ್ಕೊಂಡಿದ್ದಾಳೆ ತರ. ನೋಡೋಣ 60 kg ಅಂತ ಯಾರಿಗೂ ಗೊತ್ತಿರ್ಲಿಲ್ಲ, ಇವಾಗ ರಿವೀಲ್ ಮಾಡಿ ಅವ್ನ್ ಕಮ್ಮಿ ಆದ್ರೆ ಅಂತಿರೋದು, ಪ್ರೆಸೆಂಟ್ ಹೇಳ್ತಾ ಇಲ್ವಲ್ಲ. ನಾವು ಹೇಳ್ತಾ ಇಲ್ಲ, ಅವಳು 50 kg ಇದ್ದಾಳೆ, 60 kg ಆಗಲಿ ಅಂತ ಬೇಡ್ಕೊಂಡಿದ್ದೀವಿ. ಓಯ್ ಅರ್ಕೆ ಹೊತ್ತಿದ್ದೀನಿ ಅದೇ ಕಮ್ಮಿ ಆಗಕ್ಕೆ. ಆಡ್ಕೊಂಡ್ಲಿ ನಮಗೂ ಒಂದು ಟೈಮ್ ಬರುತ್ತೆ. ನೆಕ್ಸ್ಟ್ ಅಲ್ಲಿ ಹೊಂಬಾಳಮ್ಮ ದೇವಿ. ಭುವಿ ಹಂಗೆ ಕಾಲ್ನಡಿಗೆ ಅಂತ ಅರ್ಕೆ ಹೊತ್ತಿದ್ನಂತ, ಅದಕ್ಕೆ ಹಂಗೆಲ್ಲ ಅರ್ಕೆ ಏನಿಲ್ಲ. ಹೌದಾ? ಪಟ್ಟ ಇಲ್ಲ. ಎಲ್ಲಿಗಾರ ಜಾಗ ಇದೆ ಅಂದರೆ ಡಬ್ಬ ಇದ್ರೆ ಕೊಂಡ್ಕೋಬೋದಲ್ಲ ಪವರ್. ಬಾ ಹಂಗೆ ಬಾ. ಸ್ವಲ್ಪ ಈ ಕಡೆ ಬರ್ರಿ. ಅಲ್ಲ ನದಿ ಇದೆ, ತೋರಿಸ್ತೀನಿ. ಸರಿ ಮಂಗಳೂರು ಹೇಳಿ ಅದು ಈಗಿನ ನೋಡ್ತಾ ಇದ್ದಾರೆ. ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಈ ಕಡೆ ಬರ್ರಿ. ಹಾಂ, ಕಾಯಿ ಹಾಕ್ಸ್ಕೊಳಕ್ಕೆ ರೆಡಿಯಾಗಿ. ಅಬ್ಬಾ, ಯಾಕೆ ಬೈಕೆ ಮಾಡ್ಕೊಂತಿದೀಯಾ? ಪಟ್ನ ಇಟ್ಟಿರೋರು ಕವರಲ್ಲಿ ಎಂದಿದ್ದು. ನಾನು ಹೇಳಲಿಲ್ವಾ, ಮುಖ ನೋಡಿದ ತಕ್ಷಣ ಅನಿಸ್ತು ನನಗೆ. ಇವಾಗಲೇ ಹಾಕ್ಬೇಕಾ? ಈಗಲೇ ಹಾಕ್ಬೇಕು, ಪ್ರೆಸೆಂಟ್ ಹಾಕ್ಬೇಕು. ಇದು ಹೊಡೆದು ಮುಡಿರೋದು. ಇದು ಇದಕ್ಕೆ ಸೇರ್ ಕಾಯ್ತು ಕಾಯಿ
ಆ್ಯಂಡ್ ಇಲ್ಲಿ ಎಲ್ಲ ದೇವಸ್ಥಾನ ಪೂಜೆ ಮಾಡಿಸಾದ್ಮೇಲೆ ಇನ್ನೊಂದು ಊರಿನಲ್ಲಿ ಒಂದು ದೇವಸ್ಥಾನ ಇದೆ, ಅಂದರೆ ಗ್ರಾಮ ದೇವತೆ ಅಂತಾರಲ್ಲ ಹಾಗೆ. ಸೊ ಅಲ್ಲಿಗೆ ಹೊರಟ್ವಿ, ಕೆಂಪನಕೊಪ್ಪಲು ಅಂತ ಅಂದ್ಬಿಟ್ಟು. ಆ್ಯಂಡ್ ಮಾರ್ನಿಂಗಿಂದ ಅದೇ ನಾವೇನು ಪೂಜೆ ಆಗದಲ್ಲೇ ಬ್ರೇಕ್ಫಾಸ್ಟ್ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಮಾಡಿರಲಿಲ್ವಲ್ಲ, ಹಾಗಾಗಿ ಭದ್ರಾವತಿಯಿಂದಲೇ ದರ್ಶನ ಪುಳಿಯೋಗರೆ ರೈಸ್ ಇವೆಲ್ಲ ತೊಗೊಬಂದಿದ್ರು. ಸೊ ಹಾಗಾಗಿ ನಾವು ಕೆಂಪನಕೊಪ್ಪಲಲ್ಲೇ ಅಂದರೆ ಪೂಜೆ ಮುಗಿದ್ಮೇಲೆ ಅಲ್ಲೇ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟು ಇನ್ನೊಂದು ದೇವರಿದೆ, ಸಾಮಕಳ್ಳಿ ಅಂತ ಇದೆ, ಅಲ್ಲೂ ಒಂದು ಹೆಣ್ಣು ದೇವರಿದೆ, ಸೋಮನಾಳಮ್ಮ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿ ಕೋಟೆ ಮಾರಮ್ಮ ಅಂತ ಇದೆ. ಈ ನಾನ್ ವೆಜ್ ಏನಾದ್ರು ಇತ್ತು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಅಲ್ಲೇ ಹರಕೆ ಗಿರಕೆ ಮಾಡಿಕೊಂಡು ದೇವ್ರಿಗೆ ನೈವೇದ್ಯ ಇಟ್ಟು ಊಟ ಮಾಡ್ಕೊಂಬರ್ತಾರೆ. ಸೊ ಅಲ್ಲಿಗೂ ಹೋಗಿದ್ವಿ, ಬಟ್ ಅದ್ರ ನಾನು ಕ್ಲಿಪ್ಪಿಂಗ್ಸ್ ಯಾವುದೂ ತೊಗೊಂಡಿಲ್ಲ. ಇದು ಕೆಂಪನಕೊಪ್ಪಲು ಅಂತ ಅಂದ್ಬಿಟ್ಟು ಇಲ್ಲಿ ಗ್ರಾಮ ದೇವತೆ ಇದೆ. ಆ್ಯಂಡ್ ಇದೇ ನಮ್ಮ ತಾತನ ಊರು. ಅಲ್ಲಿಂದ ಅವರು VSL ಎಂಪ್ಲಾಯ್ ಆಗಿರೋದ್ರಿಂದ ಕೆಮ್ಮಣ್ಣಗುಂಡಿ, ಭದ್ರಾವತಿ, ಬಾವಿಕೆರೆ ಅಂತ ಬಂದು ಮೇಲ್ರಂಗನಹಳ್ಳಿಲಿ ಸೆಟ್ಲ್ ಆಗಿದ್ದು. ಇದು ಮೂಲ ಪ್ಲೇಸ್ ಏನಿರುತ್ತೆ ಸ್ಥಳ, ಇದು ನಮ್ಮ ತಾತನ ಊರು, ಅಂದರೆ ನಮ್ಮ ಅಪ್ಪ ಎಲ್ಲರ ಊರು ಇದೆ. ಪಕ್ಕ ಹಳ್ಳಿ ಅಂತ ಅಂತಾರಲ್ಲ, ಅದು ಇಲ್ಲಿ ಬಂದು ನೋಡಿದ್ರೇ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿನ ಜನಗಳು ಅಷ್ಟೇ ತುಂಬ ನಿಷ್ಕಲ್ಮಶ ಅಂತ ಅನ್ಬೋದು. ಇಷ್ಟು ಚೆನ್ನಾಗಿ ಪ್ರೀತಿ ತೋರಿಸ್ತಾರೆ. ನಮ್ಮ ನೀವಿಗೆ ಇವೆಲ್ಲ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು. ಸೊ ನೋಡಿ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ. ಇದು ಹೆಣ್ಣು ಕುರಿ ಇದು. ಇದಕ್ಕೆ ಊಟ ಹಾಕ್ತೀನಿ. ಹೌದಾ? ಸುಮ್ಮನೆ ತಿನ್ನೋಕ್ಕೆ ಊಟ ಹಾಕ್ತೀನಿ. ನೋಡಿ ಮಜಾ. ನೋಡಿದ್ಯಾ ಈ ಥರ? ಈಗ ಇದಕ್ಕೆ ನಾನು ಊಟ ಹಾಕ್ತಾ ಇದ್ದೀನಿ. ಸಂಜೆ ಇದನ್ನೇ ನಾನು ಊಟ ಹಾಕ್ತೀನಿ. ತಿನ್ನು. ಅದು ಕೇಳಿಸ್ತು ನೋಡು, ತಗೋ. ತಿಂತಾ ಇಲ್ಲ. ಟೇಸ್ಟಿ ತಿನ್ನು. ಆಮೇಲೆ ಇದನ್ನೇ ಕಚಕ್ ಓಡ್ತಾ ಕುರಿ ಒಳ್ಳೆದಾರೆ. ಅದ್ ಮತ್ತೆ ತಿನ್ನಕ್ಕೆ ಸಾಕಿರೋದು. ತಿನ್ನವೆ ಎಲ್ಲ ತಿನ್ನದೆ. ಅಲ್ಲಿ ಕುರಿ ಮರಿಗಳು. ಅಯ್ಯೋ ಎಷ್ಟು ಮರಿ ಇದೆ ನೋಡು. ಅಯ್ಯಪ್ಪ, ಹೋಗ್ಬೋದಾ? ಹೋಗ್ಬೋದು ಹೊಳಿಕೆ. ಏನು ಮಾಡಲ್ಲ. ಚಪ್ಪಲಿ ಹಾಕೊಂಡು ಹೋಗಿ ಕೊಳೆ ಆಯ್ತವೆ. ಚಪ್ಪಲಿ ಹಾಕೊಂಡು ಹೋಗ್ಬೇಕು. ಓಡೋಗ್ತವೆ. ಮರಿ ಕುರಿ ಮರಿ ಗಮ್ಮಂತಿದಲ್ಲ. ಬೇವಿನಕಾಯಿ ತಿಂತವ? ಸೊಪ್ಪು ತಿಂತವೆ, ಕಾಯಿ ತಿನ್ನಲ್ಲ. ನೋಡಿ ಹೆಂಗ್ ಒಟ್ಟಿಗೆ ಎದ್ರಕೊಂಡು ಹೋಗ್ತಿದಾವೆ. ಡರ್ಟಿ ಆಗಿದೆ. ಹತ್ರ ಬರಲ್ವಾ ಇವು? ಬರ್ತಾವೆ, ಎದ್ರುಕೊಂಡು ಹೋಗ್ತಾವೆ. ಹಿಡ್ಕೋಬೇಕಾ? ಹಿಡೀರಿ. ಸ್ನಾನ ಮಾಡಿಸ್ತೀರಾ ಇದಕ್ಕೆ? ಅದು ಹೇರ್ ಕಟ್ ಮಾಡಿದೀರ ಅನ್ಸುತ್ತಲ್ಲ. ಬಾಯ್. ಈಗ ಒಂದ್ ತಿಂಗಳಾಯ್ತು. ತಿಂಗಳು ಇಷ್ಟು ಹೊಡೆದಿರ್ತಾವ. ಯೂಟ್ಯೂಬ್ ಅಲ್ಲಿ ಬರುತ್ತೆ. ಯಬ್ಬಾವು ಚೆನ್ನಾಗದಳೆ. ಆಯ್ತಾ? ನೀವು ಆಡ್ಮರಿನ ಇಟ್ಕೊಳ್ಳಿ, ಹೆಣ್ಣು ಕೊಡ್ತೀನಿ ಇಟ್ಕೊಳ್ರಿ. ಕೊಡಿ. ಹಾ, ಅಲ್ಲಿ ಕರೀದಿತ್ತಲ್ಲ ಆಡು. ಹಾ, ತಿಂತಾ ಇದೆ ಇದು. ಬನ್ನಿ. ಮೂರಿದೆ. ಓಡೋಗುತ್ತದು. ಇಲ್ಲಿ ಇದೀನಲ್ಲ. ಹಾಯ್ ಹಾಯ್. ತಿನ್ನು. ರಾಮಂಗ್ಲ ಬರ್ತಾರೆ, ಮಂಡ್ಯ ಮೇಲೆ ಬರ್ತಾರೆ. ಕುಡಿಗಲ್ ಮೇಲೆ ಬಂದ್ರೆ ನಂತರ ಏನೋ ಫಂಕ್ಷನಿಗೆ ರೆಡಿ ಆಗ್ತಿದೆ ನೋಡಿ. ಯಾವುದೋ ಫಂಕ್ಷನ್. ದರ್ಶು ಬಾಯ್. ದರ್ಶು ಬಾಯ್. ಬಾಯ್ ಬುಬಿ.
ಬಾಯ್. ಆ್ಯಂಡ್ ಫ್ರೆಂಡ್ಸ್, ಎಲ್ಲ ದೇವಸ್ಥಾನ ಪೂಜೆ ಆದಮೇಲೆ ಕೃಷ್ಣಮೂರ್ತಿ ಅಂಕಲ್ ಅಂತ ಇದ್ದಾರೆ, ಅಂದರೆ ನಮ್ಮ ತಾತ, ಅಂದರೆ ನಮ್ಮ ಅಪ್ಪಂದಿರೆಲ್ಲ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು. ಸೊ ಅವರು ನಮಗೆ ಊಟ ಅಂದರೆ ಅಡುಗೆ ಮಾಡಿಬಿಟ್ಟು ಕಾಯ್ತಾಯಿದ್ರು ನಮಗೋಸ್ಕರ. ಹಾಗಾಗಿ ಅಲ್ಲಿಗೆ ಹೋಗಿ ಊಟ ಮಾಡಿಕೊಂಡು ಅಲ್ಲಿ ಹೆವಿ ಅಂದರೆ ಹೆವಿ ಮಳೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ನೆಕ್ಸ್ಟು ಹೊರಟ್ವಿ ನಾವು. ನಾನು ಮೊದಲೇ ಹೇಳಿದ್ದೆ, ಅಂದರೆ ಕಾರು ಹೇಮಂತಣ್ಣ ಅಂತ ಅವ್ರದ್ದು ನಾವು ತೊಗೊಬಂದಿದ್ದು. ಹಾಗಾಗಿ ಅಂದರೆ ಅವ್ರು ತುಮಕೂರಲ್ಲಿರೋದು. ಸೊ ಅಲ್ಲಿಗೆ ಹೋಗಿ ಕಾರ್ ಕೊಟ್ಟು ನಾವು ಬೈಕಲ್ಲಿ ಹೋಗಬೇಕಾಗಿತ್ತು. ಬಟ್ ಹೆವಿ ಅಂದರೆ ನಾವು ಮಂಡ್ಯ ಬಿಟ್ಟವರು ನೆಕ್ಸ್ಟು ತುಮಕೂರಿಗೆ ಹೋಗಿ ತುಮಕೂರಿಂದ ಬೆಂಗಳೂರು ಹೋದ್ರೂ ಮಳೆ ಇನ್ನೂ ನಿಂತಿರಲಿಲ್ಲ, ಅಷ್ಟು ಹೆವಿ ಮಳೆ ಇತ್ತು. ಹಾಗಾಗಿ ಅಣ್ಣ ಅದೇ ಹೇಮಂತಣ್ಣ ಅವರೆಲ್ಲ ಹೋಗಿದ್ವಿ. ಸೊ ಅಲ್ಲಿ ಅವರು ಅಡುಗೆ ಮಾಡಿ ಊಟ ಮಾಡಿಕೊಂಡು ಬೇಡ ಕಾರಲ್ಲೇ ಹೋಗಿ ನಾವೇ ಬಂದು ತೊಗೊಂಬರ್ತೀವಿ ಬೆಂಗಳೂರಿಗೆ ಅಂತ ಕಾರಲ್ಲೇ ಕಳಿಸಿದ್ರು. ನಮ್ ನೀವಿ ಫ್ರೆಂಡ್ಸ್ ಹಾಯ್ ಮಾಡಿ, ಬಾಯಲ್ಲ ಹಾಯ್ ಮಾಡಿ. ಹೇಮಂತ್ ಫಸ್ಟಿಗೆ ಹೇಳಿದ್ದೆ ವಿಡಿಯೋದಲ್ಲಿ. ಸೊ ಇವರೇ ಹೇಮಂತ್, ಆಮೇಲೆ ಅಮರ್ ಅಣ್ಣ, ಆಮೇಲೆ ದಿಲೀಪ್. ಸೊ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಇವರೇ ಹೇಮಂತಣ್ಣ ಎಲ್ಲ. ಸೊ ಹೋಗಿ ಪಾಪ ನಮಗೋಸ್ಕರ ಬ್ಯಾಚುಲರ್ಸೇ ಅವರು ಅಡುಗೆ ಮಾಡಿದರು. ಊಟ ಮಾಡಿಕೊಂಡು ಅಲ್ಲಿಂದ ಕಾರಲ್ಲೇ ನಾವು ಬೆಂಗಳೂರು ಹೊರಟ್ವಿ. ಬಟ್ ನೀವೀ ಮಾತ್ರ ತುಂಬ ಸುಸ್ತಾಗಿದ್ರು, ಯಾಕಂದರೆ 2 ಡೇಸ್ ಕಂಟಿನ್ಯೂಸ್ ಡ್ರೈವ್ ಮಾಡಿರೋದ್ರಿಂದ ತುಂಬ ಸುಸ್ತಾಗಿದ್ರು. ಹಾಗಾಗಿ ಹೋಗಿದ ತಕ್ಷಣವೇ ರೆಸ್ಟ್ ಮಾಡಿದ್ದು. ನಾನು ಯಾವುದೇ ಕ್ಲಿಪ್ಪಿಂಗ್ ಅಂದರೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಸೊ ಫ್ರೆಂಡ್ಸ್, ಇಷ್ಟು ಇವತ್ತಿನ ವ್ಲಾಗ್ ಆಯಿತು. ಇನ್ನು ಊರಿನ ವ್ಲಾಗು ಇರಲ್ಲ, ಇನ್ನು ನೆಕ್ಸ್ಟ್ ಬೆಂಗಳೂರು ವ್ಲಾಗ್ ಆಗಿರುತ್ತೆ. ಸೊ ಹೀಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.